ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ. ನಮ್ಮ ಹಿರೇಮಗಳೂರು ಕಣ್ಣನವರ ಭಾಷೆಯಲ್ಲಿ ಕನ್ನಡ ಗಲ್ಲಿ ಗಲ್ಲಿಗೆ ಆಗಲಿ ಎನ್ನುವ ಒಂದು ಆಶಯದಿಂದ ಈ ಮಾತನ್ನು ಶುರು ಮಾಡಿಕೊಳ್ತಾ ಇದ್ದೀನಿ. ಈ ಸಭೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾನ್ಯ ಶ್ರೀ ಡಾಕ್ಟರ್ ಪುತ್ತೂರಾಯರೇ, ಇಂದಿನ ಸಭೆಗೆ ಆಗಮಿಸಿರುವ ಎಲ್ಲ ಸನ್ಮಿತ್ರರೇ, JRICP ಪಾಲಿಟೆಕ್ನಿಕ್ ಸಂಸ್ಥೆಯ ಶಿಕ್ಷಕರೇ, ಮಹಿಳಾ ಪಾಲಿಟೆಕ್ನಿಕ್ ಶಿಕ್ಷಕರೇ, ವಿದ್ಯಾರ್ಥಿಗಳೇ, JRICP ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳೇ, ಸದಸ್ಯರೇ, JRICP ಪಾಲಿಟೆಕ್ನಿಕ್ ಸಂಸ್ಥೆಯ ವಿದ್ಯಾರ್ಥಿಗಳೇ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಕರ್ನಾಟಕ ಸಂಸ್ಥೆಯ ಹಿರಿಯ ಪದಾಧಿಕಾರಿಗಳಾದ ಶ್ರೀ ಜಯರಾಮ್ ಅವರೇ, ಅವರ ಯೋಗ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳೇ, ಶ್ರೀ ಪ್ರಸನ್ನ ವೀರಾಂಜನೇಯ ಸೇವಾ ಟ್ರಸ್ಟ್ ಪದಾಧಿಕಾರಿಗಳೇ, ಅಲ್ಲಿಯ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದ ಪದಾಧಿಕಾರಿಗಳೇ, ಹಾಗೆ ಅಲ್ಲಿಯ ಶಿಕ್ಷಕರೇ, ಅಭ್ಯರ್ಥಿಗಳೇ. ಇವತ್ತು ಒಂದು ನಮಗೆ ವಿಶೇಷವಾದ ದಿನ. ನಿಮಗೆಲ್ಲರೂ ಗೊತ್ತಿದ್ದ ಹಾಗೆ, ನಮ್ಮ ಪ್ರಸನ್ನ ಹೇಳಿದಾಗೆ, ಕನ್ನಡ ರಾಜ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಮಾಡೋಕ್ಕೆ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ. ನಮ್ಮ ಶ್ರೀ ಪ್ರಸನ್ನ ವೀರಾಂಜನೇಯ ಸೇವಾ ಟ್ರಸ್ಟಿಂದ ಹಲವಾರು ವರ್ಷಗಳಿಂದ ಮಾಡ್ಕೊಂಡಿದ್ದೀವಿ. ಈ ಸಲ ಮೊದಲನೇದಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಸನ್ನ ವೀರಾಂಜನೇಯ ಸೇವಾ ಟ್ರಸ್ಟ್ ಯೋಗ ಕೇಂದ್ರದಲ್ಲಿ ಜೊತೆಗೆ JRICP ಹಳೆ ಸಂಸ್ಥೆ ಅವರನ್ನು ಕೂಡ ಜೊತೆಗೆ ಸೇರಿಸ್ಕೊಂಡಿದ್ದೀವಿ. ಹಾಗೆಯೇ ಬೇರೆ ಬೇರೆ ಯೋಗ ಕೇಂದ್ರದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಮುಖ್ಯವಾಗಿ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಇದೊಂದು ವಿಶೇಷತೆ. ಯೋಗ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಒಂದಕ್ಕೊಂದಕ್ಕೆ ಸೇರಿಸೋದು. ಈ ಒಂದು ಇವತ್ತಿನ ಒಂದು ವಿಶೇಷತೆ ಏನಂತಂದರೆ ಇದೇ, ನಾವೆಲ್ಲ ಜೊತೆಯಾಗಿ ಮಾಡೋದು. ಹಾಗೆಯೇ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮವೂ ಅಷ್ಟೇ ಬಹಳ ವಿಭಿನ್ನವಾಗಿದೆ. ತುಂಬ ಪ್ರಾಯೋಜಕ ಕಾರ್ಯಕ್ರಮಗಳಿವೆ. ಜಾನಪದ ಹಾಡುಗಳಿರ್ಬೋದು, ನೃತ್ಯ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಯೋಗ ಪ್ರದರ್ಶನ ಇರ್ಬೋದು. ಇನ್ನು ಮುಖ್ಯವಾಗಿ ಹೇಳಬೇಕಂತಂದರೆ ನಮ್ಮ ಬಹುಮುಖಿ ಪ್ರತಿಭೆ ಡಾಕ್ಟರ್ ಪುತ್ತೂರಾಯರು ನಮ್ಮ ಜೊತೆಗೆ ಇರೋದು ನಮಗೆಲ್ಲ ಬಹಳ ಸಂತೋಷ. ನಮ್ಮ ಇದುವರೆಗೂ ನಮಗೆ ಮೂರನೇದ ನಾಲ್ಕನೇ ನಮ್ಮ ಕಾರ್ಯಕ್ರಮ ಮಾಡಿಕೊಡ್ತಿರೋರು. ಅವರು ಮಾತಾಡುವಾಗ ಅವರು ಮಾತಾಡೋದಂತ ನಮಗೆ ಸುದ್ದಿ, ನಮ್ಗೆ ಹೊಟ್ಟೆಯೆಲ್ಲ ನೋವು ಬರುತ್ತೆ. ಅಷ್ಟು ಅದೇ ಅರ್ಥಭೂತವಾಗಿರುತ್ತೆ. ಹಾಗೆ ಅದರಲ್ಲಿ ಒಂದು ಮೆಸೇಜ್ ಇರುತ್ತೆ. ಅದು ಯಾವ ಮಾತಾಡಬೇಕಾದ್ರೂ ಬರೀ ಒಂದು ಹಾಸ್ಯ ಭರಿತ ಇದ್ರೂ ಕೂಡ ಅದರಲ್ಲಿ ನಮಗೊಂದು ಸಂದೇಶ ಇರುತ್ತೆ. ಆ ಸಂದೇಶ ನಾವೆಲ್ಲ ತಗೊಂಡು ಹೋಗ್ತೀವಿ ಸರ್. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಸುಂದರವಾದ ಒಂದು ವಿಚಾರ ಶೀರ್ಷಿಕೆಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವವನ್ನು ಯಾವ ರೀತಿ ನಾವು ಆಚರಿಸಬೇಕು. ಅದು ಬಹಳ ಸಿಂಪಲ್ ಸೆಂಟೆನ್ಸ್, ಆದರೂ ಬಹಳ ಅರ್ಥಗರ್ಭಿತವಾಗಿದೆ. ಅದನ್ನು ನಾವು ಕೇಳೋದಕ್ಕೆ ಉತ್ಸಾಹ ಬಿದ್ದೀವಿ ಸರ್. ಇನ್ನು ನಾನು ಹೇಳಿದ ಬಹುಮುಖ ಪ್ರತಿಭೆ ಅಂತೇಳಿ ಪ್ರಾಯಶಃ ನಾವು ಅವ್ರನ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ನಮಗೆಲ್ಲ ಹೇಳ್ತಾರೆ. ಇಷ್ಟು ಮಾತ್ರ ಹೇಳೋದಲ್ಲೇ ಅವರು ಯಾವ ರೀತಿ ಅವರನ್ನು ನಾವು ಹೇಳಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಅವರು ದೊಡ್ಡ ಹುದ್ದೆಯಲ್ಲಿದ್ದವರು, ವೈಯಕ್ತಿಕವಾಗಿ ಅವರು ವೈದ್ಯಕೀಯ ಫೀಲ್ಡಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಮುಂದೆ ಬಂದಿದ್ದರು. ಹಾಗೆಯೇ ಅವರು ಈ ರಾಜೀವ್ ಗಾಂಧಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ನಿವೃತ್ತಿಯಾಗಿ ಒಂದು
ವೈಸ್ ಚಾನ್ಸಲರಾಗಿದ್ದರು. ಹಾಗೆಯೇ ಲೇಖಕರು, ವಿಜ್ಞಾನಿಯವರು, ಅಂಕಣಕರು, ನೀವೆಲ್ಲ ನೋಡಿದ್ದೀರಾ. ಹಾಗೆಯೇ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ನೀವು ಅವರ ಭಾಷೆಯಲ್ಲಿ ಕೇಳಿದ್ದೀರಾ. ಒಳ್ಳೆಯ ವಾಗ್ಮಿ. ಅದೆಲ್ಲದಕ್ಕಿಂತ ಮುಂಚೆ ಹೇಳಿದಾಗ ಚಿಂತಕರು ಏನು ಮಾತಾಡಿದ್ರು ಅವರು ವ್ಯಾಲ್ಯೂ ಬೇಸ್ಡ್, ಅಷ್ಟು ಅಂಥವ್ರು ಇವತ್ತು ಬಂದಿದ್ದಾರೆ. ನಾವು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಬಂದವ್ರಿಗೆ ಬನ್ನಿ, ದಯವಿಟ್ಟು ಬನ್ನಿ, ನಿಮಗೆ ನಾನು ಸಂಭಾವನೆ ಕೊಡ್ತೀನಿ ಅಂತ ಹೇಳಿ ನಾವು ಎಷ್ಟು ದಿನಕ್ಕೆ ಕಳಿಸ್ತೀವಿ. ನಮ್ಮ ಪ್ರೋಗ್ರಾಮ್ಗಳಿಗೆ, ಕೆಲವು ಪರ್ಟಿಕ್ಯುಲರ್ಲಿ ಆರ್ಟಿಸ್ಟ್ಗಳಿಗೆ ನಾವು ದುಡ್ಡು ಕೊಟ್ಟು ಬನ್ನಿ ಸರ್ ಕೊಡ್ತೀವಿ. ಯಾಕಂದರೆ ಒಂದು ನಮ್ಮ ಒಂದು ಮರ್ಯಾದೆ ಬಂದರೂ ಕೂಡ ಅವರಿಗೆ ಒಂದು ಅದು ಇನ್ನೊಂದು ಅದೇ ಹುದ್ದೆಯಾಗಿ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಕೆಲವರು ಹಾಡುಗಾರರಿರ್ಬೋದು ಅಥವಾ ಮಾತುಗಾರರಿರ್ಬೋದು, ಅದು ಕೂಡ ನಮ್ಮ ಧರ್ಮ. ಆದರೆ ನಮ್ಮ ನಿವೃತ್ತ ನಿರ್ದೇಶಕರು ಡಾಕ್ಟರ್ ಪುತ್ತರಾಯರು ನಮಗೆ ಹೋದ ವರ್ಷ ಬಂದಾಗ ನಮಗೆ 1 ಲಕ್ಷ ಕೊಟ್ಬಿಟ್ಟು ಈ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ, ಈ ಥರ ಅಪರೂಪದ ವ್ಯಕ್ತಿತ್ವದಿಂದ ವಾಗ್ಮಿ ನಮ್ಮ ಜೊತೆ ಇರೋದು ಬಹಳ ಸಂತೋಷ. ಸರ್, ಒಂದು ವಿಚಾರ ನಾನು ಹೇಳಬೇಕು. ಅವರ ಎಂತಹ ಒಳ್ಳೆಯ ಹೃದಯದಲ್ಲಿ 1 ಲಕ್ಷ ಕೊಟ್ಟರು. ಅದರಲ್ಲಿ ನಾವು ಅದನ್ನು 1 ವರ್ಷದಲ್ಲಿ ಅದು 6 ಲಕ್ಷಕ್ಕೆ ಸೇರಿದೆ. 6 ಲಕ್ಷವಾಗಿ ಎಲ್ಲ ಅವರು ಕೊಟ್ಟ ಒಂದು ಕಾಣಿಕೆ. ಇವತ್ತು ನಮ್ಮ ಕಾರ್ಪಸ್ ಏನಂತ ಇದೆ 6 ಲಕ್ಷ. ನಮ್ಮಲ್ಲಿ ಕಾರ್ಪಸ್ 18-20 ಲಕ್ಷ ಇತ್ತು. ನಮ್ಮ ಯೋಗ ಕೇಂದ್ರಕ್ಕೆ ಒಂದು 20 ಲಕ್ಷ 18 ಲಕ್ಷ ಖರ್ಚು ಮಾಡಿದ್ರು. ಈಗ ಮತ್ತೆ ನಾವು 6 ಲಕ್ಷ ಅವಂತ ಒಳ್ಳೆಯ ಸಹೃದಯರು ಕೊಟ್ಟಿದ್ದಾರೆ ಸರ್. ಹಾಗೇನೆ ಅದರಲ್ಲಿ ಬಂದ ಎಲ್ಲ ಇಂಟ್ರೆಸ್ಟ್ ಕೂಡ ಏನೇನು ನಾವು ಬಡ್ಡಿ ಬಂದಿತ್ತಲ್ಲ ಅದನ್ನೆಲ್ಲ ದಾನವಾಗಿ ನಾವು ಕೊಟ್ಟಿದ್ದೀವಿ. ಒಂದು ವೃದ್ಧಾಶ್ರಮ ಇರಬಹುದು, ಅಥವಾ ಒಂದು ಬ್ಲೈಂಡ್ ಸ್ಕೂಲ್ ಇರಬಹುದು, ಅಂಧ ಮಕ್ಕಳಿಗೆ ಕೊಟ್ಟಿರಬಹುದು, ಅಬಲಾಶ್ರಮಕ್ಕೆ ಕೊಟ್ಟಿರಬಹುದು, ಅಥವಾ ಸ್ಕಾಲರ್ಶಿಪ್ ಕೊಟ್ಟಿರ್ಬೋದು. ಅದನ್ನೆಲ್ಲವನ್ನು ನಾವು ಮಾಡಿದ್ದೀವಿ. ಹೋದ ವರ್ಷ ನಾವು ಹೆಚ್ಚು ಕಡಿಮೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಈ ಥರ ಕೊಟ್ಟು. ಹಾಗೆ ನಮ್ಮ ಪ್ರೋಗ್ರಾಮ್ಗಳು ಹೇಳಿದೆ. ಇಷ್ಟು ಸಣ್ಣ ವಿಚಾರ ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಅಂತಿಮ ಮಾಡ್ತೀನಿ. ಧನ್ಯವಾದ.